ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತೇವೆ. ಇವತ್ತು ವೀಡಿಯೋ ಏನಂತಂದರೆ, ಇವತ್ತು ನಾವು ಕೊಣ್ಣೂರಿಗೆ ಬಂದ್ವಿ. ಕೊಣ್ಣೂರಲ್ಲಿ ಬಂಡಿ ಹಬ್ಬ ನೋಡಿ ಏನು ಸಕಾಲಾಗಿದೆ ಅಂತಂದರೆ ಎಲ್ಲ ವೀಡಿಯೋನ ಡೀಟೇಲ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈ ಇಂಟ್ಯೂಲ್ ನೋಡಿ, ಇಲ್ಲಿ ನನ್ನ ಮಗಳು ನಾನು ಮಾಡ್ತೀನಿ ವೀಡಿಯೋ ನಾನು ಮಾಡ್ತೀನಿ ಅಂತ ಹೇಳಂಗಂತಿದ್ದಾಳೆ. ಸುಮ್ಮನಿರ್ ಮಗನೆ. ಇಲ್ಲಿ ನೋಡಿ, ಇಲ್ಲಿ ಭಟ್ರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಡಿಪಾರ್ಟ್ಮೆಂಟ್ ಇದ್ದಾರೆ. ನೋಡಿ ಅಲ್ಲಿ ಎಲ್ಲ ಇಲ್ಲಿ ಪಲಾವ್ ರೆಡಿ ಆಗ್ತಾಯಿದೆ. ಆ್ಯಂಡ್ ಹಲೋ, ಚಿಕನ್ ಮಟನ್ನು ಇಲ್ಲೊಂದು ಡಿಪಾರ್ಟ್ಮೆಂಟವರು ಕಾಯಿನ ತುರಿತಾ ಇದ್ದಾರೆ, ಒಬ್ಬರು ಕಟ್ ಮಾಡ್ತಾ ಇದ್ದಾರೆ. ಅದೇ ಕೆಲಸನ ಮತ್ತೆ ಬೇರೆ ಏನಾರು ಇದೆಯಾ ನಿಮ್ಮದು? ಅದೇ ಕೆಲಸನ ಮಟನ್ ಗಿಟನ್ ಕಡಿಯೋದಿದೆಯಾ? ಅಲ್ಲ ಮೇಡಮ್ ಅವರೇ ಇದಾರೆ ಯಾರು? ಬಿಡಮ್ಮ, ಅದು ಅಡಿತೆಯಲ್ಲ ಅದು. ಹಾಂ, ಇಲ್ಲಿ ಅದು ಚಿಕನ್ನು, ಇದು ಮಟನ್ನು. ಇವತ್ತೆಂತೂ ಇಡೀ ಊರು ತುಂಬ ಸಿಕ್ಕಾಪಟ್ಟೆ ವಿಜೃಂಭಣೆಯಾದ ಹಬ್ಬ ಇರುತ್ತೆ. ಆ್ಯಂಡ್ ಎಲ್ಲ ನಗು, ಮುಗುಳ್ ನಗು ಎಲ್ಲರಿಗೂ. ಬಟ್ರೆ ರೆಡಿ ಆಯ್ತಾ? ಮಾಡಿ ಮಾಡಿ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಸಿದೆ ಇದೆ. ಏನವ ನಿಂದು ಬಾ ಬಾ ಅಂತ ಇದೆ. ಇವರು ಯಾವಾಗಲೂ ಇದು ಗೇಮ್ಗಳು ಆಡ್ಕೊಂಡು ಹಿಂಸೆ ಕೊಡ್ತಾಯಿದ್ದಾರೆ. ಬೇಡ ಮಗನೆ, ಗೇಮೆಲ್ಲ ಆಡಬಾರ್ದು. ಹಾಂ, ಇಲ್ಲೇನು ಮಾಡ್ತಿದ್ದೀರಪ್ಪ ಮಿನಿ? ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಿನಿತಾ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾರೆ. ಮುಟ್ಲಿ ಬಿದ್ದುಬಿಟ್ಟು ಹೋಗೋದಾಗೆ. ಹಾಂ ಇವರೇ, ಇವ್ರ ಮನೇಲಿ ಹಬ್ಬ ನಡೀತಾ ಇರೋದು. ಬನ್ನಿ ಬನ್ನಿ, ಎಲ್ಲ ಬನ್ನಿ, ಸಿಕ್ಕಾಪಟ್ಟೆ ಜೋರಿದೆ ಇವತ್ತು. ಹಾಂ ನೋಡಿ, ಇಲ್ಲಿ ಇವರೊಬ್ರು ಗೊತ್ತಲ್ಲ ಅವ್ರು ಮಿನಿತಾ ಅಂತ, ನಮ್ಮ ನಾದ್ನಿ. ಮೆಣ್ಸಿನ್ಕಾಯಿನ ಸಿಕ್ಕಾಪಟ್ಟೆ ಹಚ್ತಾ ಇದ್ದಾರೆ ಖಾರವಾಗಿ. ಪಲಾವ್ಗೆ ಚಟ್ನಿ ಮೊಸರುಗೊಜ್ಜು ಮಾಡ್ತೀಯಾ? ಚಟ್ನಿ ಅಂದ್ರಲ್ಲ ಮತ್ತೆ ಅವರು ಭಟ್ರು. ಓಕೆ, ಭಟ್ರು ಹೇಳ್ತಾರೆ. ಸರಿ. ಇನ್ನು ಮಿಕ್ಕಿ ಟೈಮ್ಗಳೆಲ್ಲ ಎಲ್ಲೆಲ್ಲೋ ಆಯ್ತು ಅಂತ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಹಬ್ಬ ಬೇರೆ ಅಂತ ಅದಕ್ಕೆ ಮಟನ್ ಕುಯ್ದು ಹಾಕವ್ರೆ. ಇಲ್ಲಿ ನಮ್ಮಮ್ಮ ಕಾಯಿ ತುರಿತೈತೆ. ಮೂರು ಜನ ಕಾಯಿ ತುರಿತವ್ರೆ. ಇಲ್ಲಿ ಬೆಂಕಿ ಬೇರೆ ಹಾಕವ್ರೆ. ಸಂಟಿದ್ವು ಆಗ್ಲೂ ಈ ಥರ ಕೆಲಸ ಮಾಡೋದು ಯಾವತ್ತೂ ಸಿಗಲ್ಲ. ಇಲ್ಲಿ ಪಮ್ಮಕ್ಕಲ್ ಹಾಯ್ ಮಾಡಿ. ಹಾಯ್ ಹಾಯ್, ಹಲೋ ಗೈಸ್. ಚಿನ್ನಣ್ಣ ವಿಡಿಯೋ ಮಾಡ್ತಿದ್ದೀನಿ, ಹಾಯ್ ಮಾಡು. ನೋಡಿ, ಇವ್ರ ಹಾಯ್ ಸ್ಟೈಲ್ ಇದೆ. ಪೂರಿತ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಪೂರಿತ ಇಲ್ಲಿ ವಿಡಿಯೋ ಪೂರಿತು. ನೋಡಿ, ಇದು ಹಂಗಂತೆ, ಇದು ಹಿಂಗಂತ. ನಾನು ಅದಕ್ಕೆ ಇಲ್ಲಿ ನೋಡಿ, ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಮಟನ್ ಕೂತಿದ್ದಾರೆ. ಅಮ್ಮ ಮಟನ್ ಚಿಕನ್ ಕೂತಿದ್ದಾರೆ. ಇಲ್ಲಿ ನೋಡಿ, ಕಾಯಿ ತುರಿತಿದ್ದಾರೆ. ರಮೇಶ್ ಆಯ್ತಾ? ಆಗ್ತಾ ಇದೆ. ಏನಾಗ್ತಾ ಇದೆ? ಸ್ಪೆಷಲ್ ಅಲ್ಲ, ಏನು ಸ್ಪೆಷಲ್? ಕಾಯಿ ತುರ್ಕೊಂಡು ಬಂದಿದ್ದಾರೆ ಈಗ ಅಷ್ಟೇ ಅವರಲ್ಲಿ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಹೌದಾ? ಭಟ್ರು ಚೆನ್ನಾಗಿ ರೆಡಿ ಮಾಡ್ತಾರೆ. ಹೌದಾ? ಓಕೆ. ಈಗ ನಿಮ್ಮ ಇನ್ನೂ ರೆಡಿ ಆಗಿಲ್ಲ ನಿಮ್ಮದು? ಏನು ಮಗನೆ? ಹೌದಾ? ಹಾಂ, ಓಕೆ. ನಡಿ. ಏನು ಮಗಳು? ಯಾವುದು? ನೋಡಿ ಸ್ನೇಹಿತರೆ, ಎಷ್ಟೊಂದು 30 kg ಮಟನ್ ಇದೆ.
ಒಂದು 40 kg ಚಿಕನ್ ಇದೆ, ಸಿಕ್ಕಾಪಟ್ಟೆ ಜೋರಿದೆ. ಹಾಂ ಅಯ್ಯೋ ನಡೀರೋ ನೀವೇನ್ರು ಮಾಡ್ತಾಯಿದ್ರಿ ಇಲ್ಲಿ? ಹಾಂ ನೀನು ಅಡುಗೆ ಮಾಡ್ತೀಯ ಮಗಳು ಇಲ್ಲಿ? ಹಾಂ ಹಾಂ ಊರಲ್ಲಿ ಹಾಂ ಹಂಗಾಗಿ ನೀವೇ ಮಾಡ್ತಿರೋದಾ? ಏನು ಚಿಕನ್ಗೆ ಮಟನ್ಗೆ ಇದು? ಪಾಯಸ ರೆಡಿ ಇತ್ತು, ಪಾಯಸ ಅಲ್ಲ ಸರ್, ಇದು ಯಾವ್ದಕ್ಕಿದು? ಮಟನ್ಗೆ. ಮಟನ್ಗೆ. ಮಟನ್ ರೆಡಿ ಇದೆ. ಆಯ್ತು, ಕಳ್ಸೋಡ್ತೀವಿ. ಓಕೆ, ಇವಾಗ ಚಿಕನ್ ಮಟನ್ ಹಾಕೋದು ಇವಾಗ. ಮಟನ್ ಉದುರು ಆಯ್ತು. ಸರಿ ತಡೆದ್ರೆ ಇಟ್ಕೊಂಡು ಹಾಂ ಹೇಯ್ ತಗೋಣ ಹಂಗೆ. ಹಾಂ ಮತ್ತೆ ನೀವೆಲ್ಲ ಇರೋ ಮಟ್ಟಿಗೆ ಮತ್ತೆ ಜಾನ್ಬೇಡ ಅಂದಿದ್ದೀವಿ ಮಕ್ಕಳ. ಯಾರು? ನೀವು ಮಕ್ಕಳ ಸಾಕು ಹಿಂಗೆ ಇರ್ಬೇಕು ಸಪೋರ್ಟು. ಹೌದಾ? ಸಪೋರ್ಟ್ ಹಂಗಿದೆ, ಚೆನ್ನಾಗಿ ಮಾಡ್ತೀರಲ್ಲ. ಮೇಯ್ನ್ ತೊಳೆಯೋದು ಬೆಳೆಯೋದಿಲ್ಲ, ಸಪೋರ್ಟ್ ಇದ್ರೇ. ಶಾಶ್ಮ ಇಲ್ಲೇ ಸಾಂಬಾರ ಇದು? ಸಾಂಬಾರಿಗೆ ಏನ ಮಗನೇ? ಓಕೆ ಆಯಿತು. ಹಾಂ ಹಾಂ ಸಾಂಬಾರಿಗೆ ಮಟನ್ ಅನ್ನು ರೆಡಿ ಆಗ್ತದೆ ಸ್ನೇಹಿತರೆ. ನೀರು ಬಳ್ಳೆ ಬೇಕು ಸುಮ್ಮನೆ ಮುಗಿತದನ್ನ. ಯಾಕೋ ಕಲರ್ ಮಟನ್ ರೆಡಿ. ಫೈನಲಿ ಮಟನ್ ಸಾಂಬಾರ್ ರೆಡಿ ಆಗ್ತಾ ಇದೆ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ರಮೇಶ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಸಾಕಾಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಘಮ ಸ್ಮೆಲ್ ಬರ್ತಾ ಇದೆ. ರಮೇಶ್ ತಿಂಡಿ ಮಾಡಿಲ್ವಾ? ರಮೇಶು ತಿಂಡಿ ಮಾಡಿಲ್ವಾ? ಲೈಫಲ್ಲಿ ಫಸ್ಟ್ ಟೈಮ್ ಏನೋ ಕೆಲಸ ಮಾಡ್ತಿದ್ದೀರಾ ಮಾಡಿ. ಅಲ್ಲಮ್ಮ ನೋಡಿ ಸ್ನೇಹಿತರೆ, ಇವತ್ತು ನಾನು ನಮ್ಮ ಭಟ್ರಿಗೆ ಅಸಿಸ್ಟೆಂಟ್ ಆಗಿ ಫಸ್ಟ್ ಟೈಮ್ ಈ ಥರ ಹಿಡ್ದಿರೋದು ನಾನಿದು ಕುರ್ಪಿ ಅಂತ ಹೇಳ್ತಿತ್ತಿಲ್ಲ. ಎಲ್ಲಿ ಹೇಳ್ತಿತ್ತಲ್ಲ ಗೊತ್ತಿಲ್ಲ ಕಣ ನನಗಿದು, ಮಾಡೇ ಇಲ್ವಲ್ಲ. ಹಾಂ ನೀನಿಲ್ಲ, ಅದೇ ರೀತಿಯಿಲ್ಲ. ನೋಡಿ ಸ್ನೇಹಿತರೆ, ಇನ್ನು ಮಸಾಲೆನೇ ಹಾಕಿಲ್ಲ, ಆದರೂ ಮಟನ್ನು ಘಮ ಸ್ಮೆಲ್ ಬರ್ತಾ ಇದೆ. ನೋಡಿ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಕೆಲಸ ಮಾಡ್ತಾ ಇರೋದು. ತುಪ್ಪು ಹಿಡ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಮಾಡ್ತಲ್ಲ. ನಮ್ಮ ಇವರಿಗೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನಮ್ಮ ಭಟ್ರಿಗೆ. ಅಷ್ಟೇ, ಇನ್ನೇನು ಮಾಡಲ್ಲ, ತಿರುಗ್ಸೋದಷ್ಟೇ. ಫೈನಲಿ ಮುದ್ದೆನೂ ಕೂಡ ರೆಡಿ ಆಗೋಯ್ತು ಸ್ನೇಹಿತರೆ. ಇವಾಗ ನೋಡಿ ಇಲ್ಲಿ ಎಲ್ಲ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಎಲ್ಲ ಹೆಣ್ಮಕ್ಳೇ ಮಾಡ್ತಾಯಿದ್ದಾರೆ. ಹಾಂ ಏನ? ಹೌದಾ? ಈಗ ಎಷ್ಟು ಮುದ್ದೆ ಕಟ್ಟಿರೋ? 100 ಇದಾವ? ಇನ್ನೂ ಒಂಚೂರು ಶೈನಿಂಗ್ ಮಾಡಬೇಕಾಗಿತ್ತಪ್ಪ. ಎಣ್ಣೆ ಹಾಕಿದ್ರೆ ಸಿಕ್ಕಾಬಿಟ್ಟೆ.
ಸಾಕು ಹೊಡಿತಾರ. ಇನ್ನೇನು ಊಟದ ಸಮಯ, ಮುದ್ದೆನೂ ಕೂಡ ಮುಗೀತು, ಅಡುಗೆ ಎಲ್ಲ ಆಗಿದೆ. ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಚಾಪ್ಸು, ಕಬಾಬು ಎಲ್ಲ ರೆಡಿಯಾಗಿ ಮುದ್ದೆನೂ ಕೂಡ ಫೈನಲ್ ಆಗಿದೆ. ಇನ್ನು ಸವಿಯಲು ಸಿದ್ಧರಾಗಿದ್ದಾರೆ. ಈಗ ಮತ್ತೆ ಅದನ್ನು ಮೇಲ್ಗಡೆ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಹೌದಾ? ಒದೆ ಹೊಡಿತೀನಿ ಮಗನೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ವಾತಾವರಣ ಅಂತೂ ಹೆವಿ ಆಗಿದೆ. ಆಯಿತು ಮಗನೇ, ನಿನ್ನೆ ವಿಡಿಯೋ ಮಾಡ್ತೀನಿ. ಹಾಯ್. ಇಡೀ ಊರೇನೇ ಜಾತ್ರೆ ಮಾಡ್ತಾಯಿದೆ. ಇದು ತುಂಬ ವರ್ಷಗಳಾಗಿತ್ತಂತೆ. ಸೊ ಇವತ್ತು ಅದನ್ನು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಎಲ್ಲ ಮನೆಗಳಲ್ಲಿ ಸಂಭ್ರಮ ವಿಜೃಂಭಣೆ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿದೆ. ಪ್ರತಿಯೊಬ್ಬರ ಮನೆ ಹತ್ರನೂ ಶಾಮಿಯಾನ. ಇಲ್ಲಿ ನೋಡಿ, ಇಲ್ಲಿ ಕೂಡ ಶಾಮಿಯಾನ. ಇನ್ನು ಇವಾಗ ಇಂಟ್ರೆಸ್ಟ್ಗಳು ಬಂದು ಊಟ ಮಾಡಬೇಕು. ಹಾಗಾಗಿ ಇವರೆಲ್ಲ ಕೂತಿದ್ದಾರೆ. ಸೊ ಸ್ನೇಹಿತರೆ ನೋಡಿ, ಎಷ್ಟು ಜನಸಾಗರ ಅಂತಂದರೆ ಹಬ್ಬದ ಪ್ರಯುಕ್ತ ನೋಡೋಕ್ಕೆ ಕಣ್ಣು ಸಾಲದು. ಅಷ್ಟು ಜನಸಂಖ್ಯೆ, ಜನಗಳು ಹೆವಿ ಆಗಿದ್ದಾರೆ. ಗಾಡಿಗಳಂತೂ ನಿಲ್ಲೋಕ್ಕೆ ಜಾಗ ಇಲ್ಲ ಇಲ್ಲಿ. ನೋಡಿ ಅಲ್ಲಿ ಎಂಟೈರ್ ಬೀದಿನ ಕ್ರೌಡು, ಗಾಡಿಗಳು ನಿಲ್ಸೋಕ್ಕೂ ಜಾಗ ಇಲ್ಲ. ಅಷ್ಟು ಹಬ್ಬ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಸಿಕ್ಕಾಪಟ್ಟೆ ತುಂಬ ವರ್ಷಗಳಾದ ನಂತರ ಇಲ್ಲಿ ಆಗ್ತಾ ಇರೋದ್ರಿಂದ